ಬುರ್ಡೆ ಗ್ಯಾಂಗ್ ವಿರುದ್ಧ ಕೆರಳಿದ್ದು ಯಾಕೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರಣ ಇದೆ. ಆ ಒಂದು ಷಡ್ಯಂತ್ರದ ಬಗ್ಗೆ ಗೊತ್ತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆದ್ರ. ಷಡ್ಯಂತ್ರ ನಡೀತಾ ಇದೆ, ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರು. ಯಾಕೆ ಹೀಗೆ ಕೆರಳಿದ್ದು? ಏನು ಆ ಷಡ್ಯಂತ್ರ? ಹಾಗಾದ್ರೆ ಅವರ ಟಾರ್ಗೆಟ್ ಧರ್ಮಸ್ಥಳದ ಬಳಿಕ ಮತ್ತೊಂದು ಕ್ಷೇತ್ರನ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು ಯಾಕೆ ಈಗ ಕೇಳಿ ಬರ್ತಾ ಇದೆ? ಯಾರು ಆ ಸ್ವಾಮಿ? ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿ ಹೆಸರು ತಳುಕು ಹಾಕಿಕೊಂಡಿರೋದು ಯಾಕೆ? ಹಾಗಾದ್ರೆ ಚಿನ್ನಯ್ಯ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ನ? ಸ್ವಾಮೀಜಿ ಬಳಿಕ ಬರ್ಡೇ ಗ್ಯಾಂಗ್ ಬಳಿ ಬಂದ? ಚಿನ್ನಯ್ಯ ಮೊದಲು ನಮ್ಮನ್ನ ಭೇಟಿ ಮಾಡಿಲ್ಲ, ಅದಕ್ಕೂ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ. ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಗೊತ್ತಾಗುತ್ತೆ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಅಣ್ಣಪ್ಪ ಬೆಟ್ಟದಲ್ಲಿ ಪ್ರಮಾಣಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಜಯಂತ್. ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ. ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೆ ಒಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನು ನಾನು ಹೇಳಿರೋದು. ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದ? ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ನಂದು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಬುರ್ಡೆ ಗ್ಯಾಂಗ್ ವಿರುದ್ಧ ಕೆರಳಿದ್ದು ಯಾಕೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರಣ ಇದೆ. ಆ ಒಂದು ಷಡ್ಯಂತ್ರದ ಬಗ್ಗೆ ಗೊತ್ತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆದ್ರ. ಷಡ್ಯಂತ್ರ ನಡೀತಾ ಇದೆ, ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರು. ಯಾಕೆ ಹೀಗೆ ಕೆರಳಿದ್ದು? ಏನು ಆ ಷಡ್ಯಂತ್ರ? ಹಾಗಾದ್ರೆ ಅವರ ಟಾರ್ಗೆಟ್ ಧರ್ಮಸ್ಥಳದ ಬಳಿಕ ಮತ್ತೊಂದು ಕ್ಷೇತ್ರನ. ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು ಯಾಕೆ ಈಗ ಕೇಳಿ ಬರ್ತಾ ಇದೆ? ಯಾರು ಆ ಸ್ವಾಮಿ? ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿ ಹೆಸರು ತಳುಕು ಹಾಕಿಕೊಂಡಿರೋದು ಯಾಕೆ? ಹಾಗಾದ್ರೆ ಚಿನ್ನಯ್ಯ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ನ? ಸ್ವಾಮೀಜಿ ಬಳಿಕ ಬರ್ಡೇ ಗ್ಯಾಂಗ್ ಬಳಿ ಬಂದ? ಚಿನ್ನಯ್ಯ ಮೊದಲು ನಮ್ಮನ್ನ ಭೇಟಿ ಮಾಡಿಲ್ಲ, ಅದಕ್ಕೂ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ. ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಗೊತ್ತಾಗುತ್ತೆ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಅಣ್ಣಪ್ಪ ಬೆಟ್ಟದಲ್ಲಿ ಪ್ರಮಾಣಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಜಯಂತ್. ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ. ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೆ ಒಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವ್ರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನು ಕೇಳಿಸ್ತೀನಿ, ಅದನ್ನು ನಾನು ಹೇಳಿರೋದು. ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದ? ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ, ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ ಅದು ಹೌದು, ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನೇರವಾಗಿ ನಂದು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ಬುರ್ಡೆ ಗ್ಯಾಂಗ್ ವಿರುದ್ಧ ಕೆರಳಿದ್ದು ಯಾಕೆ ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರಣ ಇದೆ. ಆ ಒಂದು ಷಡ್ಯಂತ್ರದ ಬಗ್ಗೆ ಗೊತ್ತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆದ್ರ. ಷಡ್ಯಂತ್ರ ನಡೀತಾ ಇದೆ, ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರು. ಯಾಕೆ ಹೀಗೆ ಕೆರಳಿದ್ದು?
ಏನು ಆ ಷಡ್ಯಂತ್ರ? ಹಾಗಾದ್ರೆ ಅವರ ಟಾರ್ಗೆಟ್ ಧರ್ಮಸ್ಥಳದ ಬಳಿಕ ಮತ್ತೊಂದು ಕ್ಷೇತ್ರನ? ಧರ್ಮಸ್ಥಳ ಅಪಪ್ರಚಾರ ಕೇಸ್ನಲ್ಲಿ ಸ್ವಾಮೀಜಿ ಹೆಸರು ಯಾಕೆ ಈಗ ಕೇಳಿ ಬರ್ತಾ ಇದೆ? ಯಾರು ಆ ಸ್ವಾಮಿ? ಪ್ರಕರಣದಲ್ಲಿ ಪ್ರಭಾವಿ ಸ್ವಾಮೀಜಿ ಹೆಸರು ತಳುಕು ಹಾಕಿಕೊಂಡಿರೋದು ಯಾಕೆ? ಹಾಗಾದ್ರೆ ಚಿನ್ನಯ್ಯ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ನ? ಸ್ವಾಮೀಜಿ ಬಳಿಕ ಬರ್ಡೇ ಗ್ಯಾಂಗ್ ಬಳಿ ಬಂದ? ಚಿನ್ನಯ್ಯ ಮೊದಲು ನಮ್ಮನ್ನ ಭೇಟಿ ಮಾಡಿಲ್ಲ, ಅದಕ್ಕೂ ಮೊದಲು ಸ್ವಾಮೀಜಿ ಬಳಿ ಹೋಗಿದ್ದ? ಹಾಗಾದ್ರೆ ಆ ಸ್ವಾಮೀಜಿ ಯಾರು? ಗೊತ್ತಾಗುತ್ತೆ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಅಣ್ಣಪ್ಪ ಬೆಟ್ಟದಲ್ಲಿ ಪ್ರಮಾಣಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಜಯಂತ್. ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೆ ಒಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಈ ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನ ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ. ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ ಅದು ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನಂದು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್. ನಮ್ಮ ಬಳಿ ಬರೋದಕ್ಕಿಂತ ಮೊದಲು ಓರ್ವ ಸ್ವಾಮೀಜಿ ಬಳಿ ಹೋಗಿದ್ರು ಅಂತ ಹೇಳಿ, ಯಾರು ಅದು ಸ್ವಾಮೀಜಿ ಅಂತ? ಅದು ನನಗೊಂದು ಅಂದ್ರೆ ಯಾರು ಸ್ವಾಮೀಜಿ ಅಂತಲ್ಲ, ಒಂದು ಮಾಹಿತಿ ಬಂತು. ಆ ಮಾಹಿತಿ ಅವರ SIT ಕೊಡ್ಬೋದು ಅಷ್ಟೇ ಹೊರತು ಅದರ ಜಾಸ್ತಿ ಏನು ಸುದ್ದಿ ಇಲ್ಲ. ಅದು SIT ಅವರು ತನಿಖೆ ಮಾಡಿ ಹೊರಗೆ ಬರಲಿ. ಹೇಳ್ತೀರಾ ಯಾರು ಸ್ವಾಮಿ ಅಂತ? ಇಲ್ಲ, ಅದು ಕೊಡೋರು ಬೇರೆನೇ ಇರ್ತಾರೆ, ಅದು ನನಗೆ ಸಂಬಂಧ ಬರಲ್ಲ. ಅದು ಹೇಳಿದೀನಿ, ಆದ್ರೆ ಅದರ ಎಲ್ಲಾ ವಿವರನ್ನು SIT ಯಾರು ಕೊಡ್ತಾರೆ ಅವ್ರು ಕೊಟ್ಟೇ ಕೊಡ್ತಾರೆ. ಈ ಕರ್ನಾಟಕದ ಸ್ವಾಮಿ ಅಥವಾ ಈ ಕರಾವಳಿ ಭಾಗದ ಸ್ವಾಮಿಯ? ಕರ್ನಾಟಕ ಸ್ವಾಮಿ ಆಗಿರುತ್ತೆ. ಅಲ್ಲ, ನಾನು ಹೇಳಿದ್ದಾರೆ, ಅದನ್ನ ಕೇಳಿಸ್ತೀನಿ, ಅದನ್ನ ನಾನು ಹೇಳಿರೋದು. ಅಂದ್ರೆ ಅದು ಹೇಗೆ ನಿಮ್ಮ ಬಳಿ ಬರೋದಕ್ಕಿಂತ ಮೊದಲು ಅವರ ಬಳಿ ಹೋಗಿ ಮತ್ತೆ ನಿಮ್ಮಲ್ಲಿ ಬಂದಿದ್ದು, ಅವರೇ ಫೋರ್ಸ್ ಮಾಡಿ ಕಳುಹಿಸಿದ ನಿಮ್ಮಲ್ಲಿ, ಹೇಗೆ ಅಂತ? ಯಾರು ಇಲ್ಲ, ಏನೋ ಒಳ್ಳೆ ರೀತಿ ಒಂದು ಬೆಳವಣಿಗೆ ಆದ್ರೆ ಆಗ್ಲಿ ಅಂತ ಸತ್ಯ ಹೊರಗೆ ಬರ್ಬೇಕಲ್ಲ. ಸತ್ಯಕ್ಕೋಸ್ಕರ ಮಾತ್ರ ಹೋಗಿರೋದು. ಅದರಲ್ಲಿ ಕಟ್ಟುಕಟ್ಟೆ ಕಟ್ಟಲಿಕ್ಕೆ ದೇವಸ್ಥಾನ ವಿರುದ್ಧ ವ್ಯಕ್ತಿ ವಿರುದ್ಧ ಅದಕ್ಕೆ ಹೋಗಿರೋದಲ್ಲ. ಅವ್ರು ಸತ್ಯ ಇದ್ರೆ ಸತ್ಯ ಹೆಂಗಾದ್ರೂ ಹೊರಗೆ ಬರಲಿ ಅಂತ ಮಾತ್ರ ಹೋಗಿರೋದು. ಅವರು ಸ್ವಾಮೀಜಿ ನಿಮ್ಮನ್ನು ನಿಮ್ಮ ಬಳಿ ಕಳಿಸಿದವರಾಗದ್ರೆ? ಅದು ಅವರೇ ಹೇಳ್ತಾರೆ ಸರ್. ಮುಂದಿನ ಇದರಲ್ಲಿ ಅವರೇ ಹೇಳ್ತಾರೆ, ಅದನ್ನೆಲ್ಲ ನಾವು ಮಾತಾಡ್ತಾರೆ ಆಗಲ್ಲ. ನಮ್ದು ಏನಾದ್ರು ನಂದು ನೇರವಾಗಿ ಕೇಳಿ ಅದು ಹೇಳ್ತೀನಿ ಸರ್.